ನಾಗರತ್ನ ಅಂತ. ನನ್ನ ಅಡುಗೆ ಮನೆಗೆ ನಿಮಗೆ ಸ್ವಾಗತ. ನಾನು ಇವತ್ತು ಒಂದು ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತೀನಿ ನಿಮಗೆಲ್ಲ. ಫ್ರೆಂಡ್ಸ್ ನೋಡಿ, ನಾನು ನಿಂಬೆಕಾಯಿ ಈಗ ಒಂದು 8 ದಿನ ಆಯಿತು ಹೆಚ್ಚಿಟ್ಟು. ಇದಕ್ಕೆ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಬೇಕಾದರೆ ರುಚಿ ನೋಡಿ ಸ್ವಲ್ಪ ಹಾಕ್ಕೋಬೋದು ನೀವು. ಒಂದು ಹಿಡಿ ಹಾಕಿದರೆ ಸಾಕು. ಯಾಕಂದರೆ ಇದೊಂದು 20 ನಿಂಬೆಕಾಯಿ ಇದೆ. ಮೀಡಿಯಮ್ ಸೈಜಿಂದು ನಿಂಬೆಕಾಯಿ ಒಂದು 20 ನಿಂಬೆಕಾಯಿಗಳನ್ನ ಹೆಚ್ಚಿ ಒಂದು 8 ದಿನ ನಾನು ಚೆನ್ನಾಗಿ ಕಳೀಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇದು ಈ ಥರ ಹಣ್ಣಾದಂಗೆ ಆಗಿದೆ. ಬಾಯಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಆಹಾಹಾ ಅನ್ನೋ ಥರ ಇರುತ್ತೆ. ನಾನೆಲ್ಲ ಬೀಜನೆಲ್ಲ ತೆಗ್ದಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಂದು ಬೀಜನೂ ಬಿಟ್ಟಿಲ್ಲ, ರಸ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್. ಆಯಿತಾ? ಇದು ನೋಡಿದ್ರಲ್ಲ, ಇದು ಈಗಿರಲಿ. ನಿಮಗೆ ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಮೊದಲು ಇದು ಸಾಸಿವೆ ಫ್ರೆಂಡ್ಸ್. ಇಷ್ಟು ತೊಗೊಂಡಿದ್ದೀನಿ. ಇದು ಅಡುಗೆ ಮನೇಲಿರುತ್ತೆ ಸಾಸಿವೆ, ಎಲ್ಲರಿಗೂ ಗೊತ್ತಿರೋದೆ. ಇದು 20 ನಿಂಬೆಕಾಯಿಗೆ ಇಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಮತ್ತು ಮೆಂತೆ ಸ್ವಲ್ಪ ಇಷ್ಟು ಕಾಲ್ವಾಸಿ ಮೆಂತೆ, ಮತ್ತು ಬೆಳ್ಳುಳ್ಳಿ ಹೆಸಳನ್ನ ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಸಿಪ್ಪೇನು ತೆಗ್ದಿಲ್ಲ, ನಡೆಯುತ್ತೆ ಅಂತೇಳಿ ಹಾಗೆ ತೊಗೊಂಡಿದ್ದೀನಿ. ಆಮೇಲೆ ಅಚ್ಚ ಖಾರದ ಪುಡಿ ಇದೆ. ಆಮೇಲೆ ನಂತರ ಅರಿಶಿನ ಇಲ್ಲಿದೆ ಫ್ರೆಂಡ್ಸ್, 1-2 ಸ್ಪೂನು ಅರಿಶಿನೂ ಹಾಕ್ತೀನಿ. ಮತ್ತು ಹಿಂಗಿದೆ ಒಗ್ಗರಣೆಗೆ. ಆಮೇಲೆ 2 ಬೆಲ್ಲದ ಹಚ್ಚನ್ನ ಈ ಥರ ಹಚ್ಚಿರುತ್ತಲ್ಲ ಅದನ್ನು ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಕೊಟ್ಟು ಇದರಲ್ಲಿ ಏನಾದರೂ ಇದೇನಾ ಅಂತ ಶೋಧಿಸಿ ನಾನು ಇಟ್ಟಿದ್ದೀನಿ ಫ್ರೆಂಡ್ಸ್. ಪಾಕ ಮಾಡೋರು ಮಾಡಿ ಹಾಕ್ತಾರೆ. ಸ್ವಲ್ಪನೇ ಉಪ್ಪಿನಕಾಯಿ ಇರೋದ್ರಿಂದ ಆ ಥರ ಏನು ಮಾಡೋ ರೆಸಿಪಿ ಇಲ್ಲ. ಮತ್ತು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಎಣ್ಣೆ ಫ್ರೆಂಡ್ಸ್, ಅಡುಗೆ ಎಣ್ಣೆ. ನಿಮ್ಮ ಮನೇಲಿ ಯಾವುದು ಉಪಯೋಗಿಸ್ತೀರ ಅಡುಗೆಗೆ ಅದೇ ಎಣ್ಣೆನೇ ಉಪ್ಪಿಸಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಐಟಮ್ಸು ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್ ನಾನು ಒಲೆ ಹತ್ತಿಸಿ ಬಾಣಲಿಗಿಟ್ಟು, ಮತ್ತು ನಿಮಗೆ ಈ ಸಾಸಿವೆ ಮೆಂತೆ ನೋಡಿ ಫ್ರೆಂಡ್ಸ್ ಈ ಥರ ಬಾಣಲಿ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಫ್ಲೇಮ್ ಉರಿನಲ್ಲೇ ಸ್ವಲ್ಪನೇ ಸಾಮಾನು ಇರೋದ್ರಿಂದ ಮೆಂತೆಕಾಳು ಸಾಸಿವೆ ಎಲ್ಲ ನೋಡಿ ಫ್ರೆಂಡ್ಸ್ ಈ ಥರ ನಿಧಾನಕ್ಕೆ ಹುರ್ಕೊಳ್ಳಿ ಫ್ರೆಂಡ್ಸ್. ಕೈ ಬಿಡ್ದಿರ ಈ ಥರ ಅಂತ ಇದ್ರೆ ಫ್ರೆಂಡ್ಸ್ ಅದಕ್ಕೆ ನೀಟಾಗಿ ಗಮನ ಬರುತ್ತೆ. ನೋಡಿ, ನೋಡ್ತಾ ಇದ್ದೀರಾ ಈ ಥರ ನೋಡಿ. ಈ ಥರ ನೀವು ನನ್ನನ್ನು ಫಾಲೋ ಮಾಡಿದ್ರೆ ಉಪ್ಪಿನಕಾಯಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಫ್ರೆಂಡ್ಸ್. ಇದು ಯಾಕೆಂದರೆ ಇದು ಸಾಮಾನು ಇವೇನು ಹುರಿದು ನಾವು ಪೌಡ್ರ್ ಮಾಡಿ ಹಾಕ್ತೀವಲ್ಲ ಫ್ರೆಂಡ್ಸ್, ಅದರಲ್ಲೇ ಇರುತ್ತೆ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ. ನೀರು ಮುಟ್ಟಿಸ್ಬಾರ್ದು, ಕ್ಲೀನಾಗಿ ಎಲ್ಲ ಕೈ ತೊಳೆದು ಮಾಡಿ ನೋಡಿ ಈ ಥರ ಹುರ್ಕೋಬೇಕು ಫ್ರೆಂಡ್ಸ್. ಇದು ಕೆಂಪಾಗೋ ಥರ ಹುರಿಬೇಕು ಫ್ರೆಂಡ್ಸ್ ನಾವು. ಆಯಿತಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಇದು ಕೆಂಪಾಗ್ತಾ ನೋಡಿ ಫ್ರೆಂಡ್ಸ್, ಇದು ಕೆಂಪಾಯಿತು. ಸಣ್ಣ ಉರಿನಲ್ಲೇ ನಾನು ಈ ಥರ ಕೆಂಪುಗಾಗೋ ಥರ ನೋಡಿ ಈಗ ಕಾಣಿಸ್ತಿದೆಲ್ಲ ನಿಮಗೆ. ಈ ಥರ ಆಗಬೇಕು. ಇದು ಕಹಿ ಇರಲ್ಲ ಫ್ರೆಂಡ್ಸ್. ಇವಾಗ ನಮಗೆ ಉಪ್ಪಿನಕಾಯಿಗೆ ಟೇಸ್ಟಿಯಾಗಿರುತ್ತೆ. ಈಗ ನಾನು ಸಾಸಿವೆ ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ನೋಡಿದ್ರಲ್ಲ, ಈಗ ಸಾಸಿವೆನು ಸಣ್ಣ ಊರಿನಲ್ಲೇ ಈ ಥರ ನೋಡಿ. ಇದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಇದೆ ಕಲರ್. ಈಗ ನಿಮಗೆ ಇದು ನಂತರ ಉರಿತಾ ನೀವೇ ನೋಡ್ತಾ ಇರಿ ಫ್ರೆಂಡ್ಸ್. ಈಗ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಇದು ಕಲರ್ ಚೇಂಜ್ ಆಗ್ತಾ ಇದೆ, ಪಟ 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 ಅಂತ ಇದೆ ಬಾಣಲಿನಲ್ಲಿ ನೋಡಿ. ಇದು ಹೀಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನಾನು ಕೈ ಬಿಟ್ಬಿಟ್ರೆ ಡ್ಯಾನ್ಸ್ ಮಾಡುತ್ತೆ ಫ್ರೆಂಡ್ಸ್ ಇದು ಸಾಸಿವೆ. ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ, ಕೈ ಬಿಡದೇನೆ ಸಿಗೋಗ್ಬಿಡುತ್ತೆ ಅಂತ ನೋಡಿ. ಈಗ ಸಾಸಿವೆ ಕಲರು ಈ ಥರ ಬೆಳ್ಳಗೆ ಆಯಿತು, ಆದರೆ ಸುಟ್ಟಿದೆ ಅಂತ ಅರ್ಥ ಇದು ಫ್ರೆಂಡ್ಸ್. ಇದು ರೆಡಿ ಇದೆ. ಇವಾಗ ಇನ್ನು ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಂದು ಆಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಈಗ ಇದು 2 ಹುರಿದು ಜೊತೆಯಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಅದಕ್ಕಿಂತ ಮುಂಚೆ ಇದು ಬಾಣಲಿ ಕಾದಿದೆ ಅಲ್ಲ, ಇದರಲ್ಲೇ ಇದು ಅಡುಗೆ ಎಣ್ಣೆ ತೊಗೊಂಡಿದ್ನಲ್ಲ, ಈ ಎಣ್ಣೆನ ಇದಕ್ಕೆ ಹಾಕಿದ್ದೀನಿ. ಇದು ಸಣ್ಣ ಫ್ಲೇಮಲ್ಲಿ ಇಟ್ಟರೆ ಕಾಯ್ತಾ ಇರುತ್ತೆ. ನಾನು ಅಷ್ಟರಲ್ಲಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಇನ್ನು ಬಾಣಲಿನ ತೆಗ್ದಿದ್ದೀನಲ್ಲ, ತುಂಬಾ ಬಿಸಿ ಇದೆ. ಅದಕ್ಕೆ ನಾನು ಇದನ್ನು ಸ್ವಲ್ಪ ಹೀಗೆ ಕೈ ಆಡ್ತಾ ಇದ್ದೀನಿ ನೋಡಿ. ಇದು ಈಗ ತಟ್ಟೆ ಬಿಸಿಯಾಗಿದೆ, ಕಾಳು ತಣ್ಣಗಾಗಿದೆ. ಯಾಕೆಂದರೆ ಇದು ಸ್ಟೀಲ್ ತಟ್ಟೆಯಲ್ಲಿ ಹಾಕಿರೋದ್ರಿಂದ ತಟ್ಟೆ ಬಿಸಿನ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್. ಹಾಗಾಗಿ ಕಾಳು ಬೇಗನೆ ತಣ್ಣಗಾಗೋಗುತ್ತೆ. ಇದು ಕಾಳಾಗಲೇ ತಣ್ಣಗಿರೋದ್ರಿಂದ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು, ಮತ್ತು ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಇದನ್ನು ಸಹ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ನಾನು ಮಿಕ್ಸಿ ಮಾಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಇದು ನುಣ್ಣಗಾಗಿದೆ. ಇನ್ನೊಂದು ಸ್ವಲ್ಪ ನುಣ್ಣಗೆ ಮಾಡಿದ್ರೂ ಓಕೆ. ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾನು